ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಮನೆ ಮಗಳು ವೀಣಾ ಇಟ್ಗಿ. ಎಲ್ಲರೂ ಹೆಂಗದೀರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತು ಶುಕ್ರವಾರದ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಪೂರ್ತಿ ಡೀಟೇಲಾಗಿ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ರಿ, ಪೂಜೆ ಮಾಡೋದು. ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿ ತೋರ್ಸಾತ್ತೀನಿ ರೀ. ಮುಂದಿನ ವಾರ ನೀಟಾಗಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಬರ್ರಿ ಇವತ್ತು ಒಳಗಿನ ಹಾಲು ನಾಗಪ್ಪಗೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿವ್ರಿ. ಇನ್ನೂ ಹಾಲು ಹಾಕಿಲ್ಲ. ಈಗ ನಾಗಪ್ಪಗೆ ಕುಚ್ಚಿದ ಕಡುಬು ಎಡೆ ಮಾಡ್ಕೊಂಡೀವಿ ನೋಡ್ರಿ. ಅವಂಗ ಕುಚ್ಚಿದ ಕಡುಬ ಮಾಡ್ತಾರೆ ಎಡಿಗೆ, ಬೇರೆ ಕರ್ದು ಏನು ಮಾಡಬಾರ್ದು ರೀ ಇವತ್ತು. ಹಂಗಾಗಿ ನಾನು ಕಡುಬು ಮಾಡಿ ಕುಚ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ಸಂಡಿಗೆ ಹಪ್ಪಳ ಏನು ಕರಿಬಾರ್ದು ಅಂತ್ರಿ, ನಮ್ಮ ಊರ ಕಡೆ ಪದ್ಧತಿ ರೀ ಅದು. ಹಂಗಾಗಿ ನಾನು ಸಂಡಿಗೆ ಹಪ್ಪಳ ಏನು ಮಾಡ್ಕೊಂಡಿಲ್ಲ ರೀ. ಹಂಗೆ ನೋಡ್ರಿ ಕೆಳಗಡೆ ನಾನು ಒಂದನೇ ಶುಕ್ರವಾರದ್ದು ಪೂಜೆ ಮಾಡ್ಕೊಂಡೇನಿ ರೀ. ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡತ್ತೀನಿ ರೀ. ಯಾಕಂದ್ರೆ ಪೂರ್ತಿ ವಿಡಿಯೋನ ಮಾಡೋಕ್ಕಾಗಿಲ್ಲ ರೀ, ಯಾಕಂದ್ರೆ ನಾಗಪ್ಪನೊಂದು ಮಾಡೋದೈತಿ. ಹಂಗಾಗಿ ನಾನು ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಹೊತ್ತಾಗುತ್ತಾ ಅಂಥೇಳಿ ಹಂಗೆ ಮುಗಿಸಿ ನೋಡ್ರಿ. ಬರ್ರಿ ನೋಡ್ರಿ ಹೋಳ್ಗೆ ಮಾಡ್ಕೊಂಡಿವ್ರಿ. ಲಕ್ಷ್ಮಿಗೆ ಕುಚ್ಚಿದ ಕಡುಬು ಬರೋದಿಲ್ಲ ರೀ, ಹಂಗಾಗಿ ಲಕ್ಷ್ಮವ್ಗೆ ಹೋಳ್ಗೆ ಮಾಡ್ಕೊಂಡೀನಿ. ನಾಗಪ್ಪಗೆ ಕುಚ್ಚಿದ ಕಡುಬು ಮಾಡ್ಕೊಂಡೇನಿ ರೀ. ಬದ್ನೆಕಾಯಿ ಪಲ್ಯ ಮಾಡ್ಕೊಂಡೀನಿ. ಹೋಳ್ಗೆ ಸಾಂಬಾರು ಅಂತ ಮಾಡ್ತಾರೆ ನಮ್ಮ ಕಡೆ, ಕಟ್ಟಿನ ಸಾರು ಅಂಥೇಳಿ. ಆ ಸಾರು ಕೂಡ ರೆಡಿ ಆಗೈತೆ ನೋಡ್ರಿ. ಹಂಗೆ ಸ್ವಲ್ಪ ಉಸುಳಿನೂ ಮಾಡ್ಕೊಂಡೀನಿ. ಅನ್ನ ಇಷ್ಟ ನೋಡ್ರಿ ಇವತ್ತಿನ ಅಡಿಗೆ. ಕಡುಬು, ಹೋಳ್ಗೆ, ಬದ್ನೆಕಾಯಿ ಪಲ್ಯ, ಉಸುಳಿ, ಅನ್ನ ಮಾಡ್ಕೊಂಡೇನಿ ರೀ. ಈಗ ನಾಗಪ್ಪಗೆ ಹಾಲು ಹಾಕ್ಬೋದೈತ್ರಿ, ಯಾಕೆ ಮನ್ಯಾಗಿನ ಹಾಲು ರೀ. ಇವತ್ತು ನಿನ್ನೆ ಹೊರಗೆ ಹಾಕಿರ್ತೀವಿ ರೀ. ಇವತ್ತಿನ ದಿವಸ ಮನ್ಯಾಗ ಹಾಲು ಹಾಕೋದೇ ಇರುತ್ತೆ ರೀ. ಮರುದಿವ್ಸ ನಮ್ಮದು ತರೋರು ಮಣ್ಣಿನ ನಾಗಪ್ಪನ ರೆಡಿ ಇದು ಸಿಗ್ತಾವೆ ರೀ. ಮಣ್ಣಿನ ನಾಗಪ್ಪ ಮೊನ್ನೆ ಮಾಡಿರ್ತಾರೆ ರೀ. ನಮ್ಮದು ಬೆಳ್ಳಿ ನಾಗಪ್ಪ ಇತ್ತು ರೀ, ಅದಕ್ಕೆ ಮನ್ಯಾಗ ಹಾಲು ಹಾಕಾತ್ತೀವಿ ನೋಡ್ರಿ. ಈಗ ಈ ಥರ ಮನ್ಯಾಗನ ನಾವು ಒಂದು ಬಟ್ಟಲ್ದಾಗ ಇಟ್ಕೊಂಡು ಹಾಲು ಹಾಕ್ಕೊತೀವಿ ರೀ ಮನ್ಯಾಗ. ಮರುದಿವ್ಸ ಅವನು ಪೂಜೆ ಗೀಜೆ ಎಲ್ಲ ಮುಗಿಸಿ ಎಡೆ ಹಿಡಿದು ಕಾಯಿ ಹೊಡೆದು ಕಾಸ ಹೊರಗೆ ತಂದು ಹಾಲು ಹಾಕ್ಕೊಂತ ಹಾಕಾಕತ್ಯಾರ ನೋಡ್ರಿ. ಅಲ್ಲೇ ಒಳಗೆ ಹಾಕ್ಬೇಕಂದ್ರೆ ಅಲ್ಲಿ ಲಕ್ಷ್ಮವ್ನ ಕುಂದ್ರಿಸಿವಲ್ರಿ, ಗಾವ್ ಆಗಂಗಿಲ್ಲ. ಹಂಗಾಗಿ ಅದಕ್ಕೆ ಹೊರಗೆ ಒಂದು ಮನೆ ಮೇಲೆ ಇಟ್ಕೊಂಡು ಹಾಲು ಹಾಕಾತ್ಯಾರ ನೋಡ್ರಿ ನನ್ನ ಮಕ್ಕಳು. ನಮ್ಮ ಕಡೆ ಪದ್ಧತಿ ರೀ ಇದು, ಈ ಥರ ಮಾಡೋದು. ಈ ಕಡೆ ಸಂಪ್ರದಾಯ ರೀ, ಹಿಂಗೆ ಮಾಡ್ತಾರ ರೀ. ಚುನೇ ದಿನ ಹೊರಗೆ, ಮರುದಿವ್ಸ ಮನೆಯನ್ನ ಹಾಲು ಅಂತೇಳಿ ಹಾಕ್ತಾರೆ ರೀ. ನನ್ನ ಮಕ್ಳು ಇಬ್ಬರು ಹಾಲು ಹಾಕಾತ್ತಾರೆ ರೀ. ನಮ್ಮ ಮನೆಯವ್ರಿಲ್ಲ, ಅವ್ರು ಬಂದು ಸಂಜೆಗೆ ಹಾಕ್ತಾರೆ ರೀ. ಅವರಿಬ್ಬರು ಈಗ ಹಾಕಾಕತ್ಯಾರ. ನಾನು ನಮ್ಮ ಮನೆಯವರು ರಾತ್ರಿ ಹಾಕ್ತೀವಿ ರೀ, ಅವ್ರ ಡ್ಯೂಟಿಲಿಂದ ಬಂದ ಮೇಲೆ. ನಿನ್ನೆ ಹೊರಗೆ ನೀರು ಹಾಲು ಅಂತ ಹಾಕಿರ್ತೀವಿ ರೀ, ಒಳಗೆ ಇವತ್ತು ಹಾಲು ಹಾಕ್ತೀವಿ ನೋಡ್ರಿ. ನೋಡ್ರಿ ಇದು ಹಂಗೆ ಮರುದಿವ್ಸ ಬೆಳಗ್ಗೆ ಶನಿವಾರ, ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡಿದ್ದು ವಿಡಿಯೋ ರೀ ಇದು. ಯಾಕಂದ್ರೆ ಕಾರಣಾಂತರದಿಂದ ನಾನು ಲಕ್ಷ್ಮವ್ವನ್ನ ಇಳ್ಯೋಕ್ಕಾಗಲಿಲ್ಲ ರೀ. ಹಂಗಾಗಿ ನಮ್ಮ ಮನೆಯವರ ಪೂಜೆ ಮಾಡಿ ಅವರ ಇಳ್ವಾಕತ್ಯಾರ ರೀ ಮರುದಿವ್ಸ ಲಕ್ಷ್ಮೀನ. ಶುಕ್ರವಾರ ಕುಂದರ್ಸೀವಿ ರೀ, ಶನಿವಾರ ದಿನ ಬೆಳಗ್ಗೆ ಎದ್ದು ಅವರ ಇಳ್ವಾಕತ್ಯಾರ. ಕಾರಣಾಂತರದಿಂದ ನಾನು ಇಳ್ಯೋಕ್ಕಾಗಲಿಲ್ಲ, ಹಂಗಾಗಿ ಅವ್ರನ್ನ ಇಳು ಬಂದೀನಿ ರೀ. ಅವ್ರಿಗೆ ಗೊತ್ತಾಗಲಿಲ್ಲ, ನಾನು ಮೆಲ್ಕ ಮುಂದೆ ನಿಂತ್ಕೊಂಡು ಇಳಿಸ್ಕಾಸ ಲಕ್ಷ್ಮೀನ ಅವ್ರ ಕೈಯಲ್ಲೇ ಇಳಿಸಿದ್ದೀವಿ ನೋಡ್ರಿ. ರಾತ್ರಿ ಮಲ್ಕೊಳ್ಳೋಂದ ಸ್ವಲ್ಪ ಸರಿಸಿ ಮಲ್ಕೊಂಡಿರ್ತೀವಿ ರೀ ಲಕ್ಷ್ಮವ್ವನ್ನ. ಸ್ವಲ್ಪ ಅಲ್ಲೇ ಜಾಗ ಸ್ವಲ್ಪ ಲಕ್ಷ್ಮವ್ವ ಕುಂದರ್ಸಿ ಜಾಗ ಬಿಟ್ಟು ಸ್ವಲ್ಪ ಮುಂದಕ್ಕೆ ಜಗ್ಗಿರ್ತೀವಿ ರೀ. ಯಾಕಂದ್ರೆ ಮರುದಿವ್ಸ ಬೆಳಗ್ಗೆನೇ ಇಳುವುದ್ರಿ ಇದನ್ನು ಶನಿವಾರ ದಿನ. ಹಂಗಾಗಿ ನಾನು ಅದೇ ರೀತಿನ ಮಾಡತ್ತೀನಿ ನೋಡ್ರಿ. ನಿನ್ನೆ ಬ್ಲಾಗ ಬೆಳಗ್ಗೆನೇ ಎದ್ದು ಕಂಟಿನ್ಯೂ ಮಾಡಿ ನೋಡ್ರಿ. ಇದನ್ನೆಲ್ಲ ಪೂಜೆದು ಅಷ್ಟೇ ರೀ, ಬೇರೆ ಏನೂ ವಿಡಿಯೋ ಮಾಡಿಲ್ಲ ರೀ ಇವತ್ತು. ನಾನು ಜಸ್ಟ್ ಪೂಜೆದು ಒಂದು ವಿಡಿಯೋನ ಹಾಕತ್ತೀನಿ ರೀ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸಿಂಪಲ್ ಆಗೈತೆ ರೀ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡತ್ತೀರಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ವಿಡಿಯೋಕ್ಕೆ ಇಷ್ಟ ಆತಂದ್ರೆ ಒಂದು ಲೈಕು ಕಮೆಂಟು ಮಾಡಿರಿ. ನೀವು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡ್ಯಾಕಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇನ್ನೂ ಗಳಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ರೀ. ಈಗ ನೋಡ್ರಿ ಮರುದಿವ್ಸ ಬೆಳಗ್ಗೆ ಎಲ್ಲ ಪೂರ್ತಿಯಾಗಿ ಲಕ್ಷ್ಮಿ ಇಳುವುದು ಮುಗೀತು ನೋಡ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ರೀ. ಯಾಕಂದರೆ ಚಾನಲ್ ನಿಮ್ಮೆಲ್ಲರ ಪ್ರೀತಿಯಿಂದ ನೋಡೋದ್ರಿಂದನೇ ಚಾನಲ್ಲು ಉಳ್ಕೊಳ್ಳೋಕ್ಕೆ ಸಾಧ್ಯ ರೀ. ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಾತ್ತೀನಿ ರೀ. ನೋಡಿರಿ ಪೂರ್ತಿ ಎಲ್ಲ ಉಡಿ ಸಾಮಾನು ಅದನ್ನು ನಾನಾರ ನೀಟಾಗಿ ಮೊದಲ ಉಡಿ ತೆಗೆದು ಮಾಡ್ಕೊತೀನಿ ರೀ. ಅವ್ರಿಗೆ ಗೊತ್ತಾಗಂಗಿಲ್ಲ ರೀ, ಗಂಡು ಮಕ್ಳಿಗೆ ಗೊತ್ತಾಗಲ್ಲಲ್ಲ ರೀ.
ಹಿಂಗಾಗಿ ಅವ್ರಿಗೆ ಹೆಂಗೆ ಬರ್ತಾ ಹಂಗೆ ಹೇಳ್ಯಾರ ನೋಡ್ರಿ. ಹೆಣ್ಮಕ್ಳಿಗೆ ನೀಟ್ ಆದಷ್ಟು ಗಂಡು ಮಕ್ಳಿಗೆ ಮಾಡೋಕ್ಕಾಗಂಗಿಲ್ಲ ರೀ. ಇರಲಿ ಮತ್ತು ಅನಿವಾರ್ಯ ಏನು ಹತ್ತಾರ ಮಾಡಲಿ ಅಂತೇಳಿ ನಾನು ಸುಮ್ಮ ರೀ. ಇಷ್ಟ ಐತೆ ನೋಡ್ರಿ ಪೂಜೆ ಶುಕ್ರವಾರದ್ದು. ಪೂರ್ತಿ ಡೀಟೇಲಾಗಿ ಹೆಂಗೆ ಪೂಜೆ ಮಾಡ್ತೀನಿ ಏನು ಅಂತ ಅದನ್ನು ವಿಡಿಯೋ ಮಾಡೋಕೆ ಆಗಲಿಲ್ಲ ರೀ. ಯಾಕಂದ್ರೆ ಕೆಲಸ ಭಾಳ ಐತ್ರಿ. ಹಿಂಗಾಗಿ ವಿಡಿಯೋ ಮಾಡ್ಕೊತ ಕುಂತ್ರೆ ಲಘು ಪೂಜೆ ಮುಗಿಯಲ್ಲ ಅನ್ನೋಕೆ ಅಷ್ಟ ಮಾಡಿದ್ದೀನಿ ರೀ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ. ಟೇಕ್ ಕೇರ್, ಬಾಯ್.